ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ನನ್ನ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಫಸ್ಟ್ ಬೇಬಿಗೂ ಈ ಬೇಬಿಗೂ ಹೇಗಿತ್ತಂತ ಹೇಳ್ತಾ ಇದ್ದಾನೆ. ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಮತ್ತೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೇ ರೀತಿ ಆಗ್ತದೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ಏನೋ ಒಂದು ಕೆಲಸ ಬರ್ತದೆ, ಇಲ್ಲ ಪಾಪು ಎದ್ಬಿಡ್ತಾನೆ, ಇಲ್ಲ ಭೈರವ್ನ ಸ್ಕೂಲಿಗೆ ಕಳಿಸೋದಿರುತ್ತೆ. ಈ ಥರದ್ದು ಎಲ್ಲಾದರೂ ಮಧ್ಯ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇದೆ. ಸೊ ಎಸ್, ಪಾಪುಗೆ ಫೀಡ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ಪಾಪುಗೆಲ್ಲ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಮಲಗಿಸೋ ಅಷ್ಟೊತ್ತಿಗೆ ಹತ್ತತ್ರ 2 ಅವರ್ ಬೇಕಾಗತ್ತೆ. ಬಿಕಾಸ್ ಮಸಾಜ್ ಮಾಡಿ ಪಾಪುಗೆ ರಿಲ್ಯಾಕ್ಸ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋದು. ಸೊ ಎಷ್ಟು ಸ್ಟಾರ್ಟ್ ಆಫ್ ವಿತ್ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹೇಳಬೇಕು ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು ನನಗೆ. ಬಿಕಾಸ್ ಆಲ್ಮೋಸ್ಟ್ 2 days ಆ ನಿಪ್ಪಲ್ನ ಲ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ ಫುಲ್ ಗಾಯ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಟೈಮ್ ಕೊಡಬೇಕಾದಾಗಂತೂ ಎಷ್ಟು ಪೇನ್ ಆಗ್ತಿತ್ತು ಅಂದರೆ ಹೇಳ್ಕೊಳಕ್ಕಾಗ್ತಿರಲ್ಲ, ಅಷ್ಟು ಪೇನ್ ಆಗ್ತಿತ್ತು. ಬಟ್ ಆ ಥರ ಪೇನ್ ಆಗುತ್ತೆ ಅಂತ ಬಿಟ್ಬಿಟ್ರೆ ಮಕ್ಕಳು ಅದನ್ನೇ ರೂಢಿ ಮಾಡ್ಕೊಂಡು ಬಿಡ್ತಾರೆ. ಕೆಲವೊಂದು ಸತಿ ಅಂದ್ಕೊಂಡೆ ಎಕ್ಸ್ಪ್ರೆಸ್ ಮಾಡಿ ಕೂಡ ಬಾಟಲಲ್ಲಿ ಕೊಡೋಣ ಅಂತ ಹೇಳಿ, ಬಟ್ ಅದನ್ನು ಮಾಡಿದ್ರಂತೂ ದೊಡ್ಡ ತಪ್ಪು ಮಾಡ್ದಂಗೆ ಮಕ್ಕಳಿಗೆ. ಬಿಕಾಸ್ ಮಕ್ಕಳಿಗೆ ನಿಪ್ಪಲ್ ಕನ್ಫ್ಯೂಷನ್ ಅನ್ನುವಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಭೈರವ್ ಟೈಮಲ್ಲಿ ನಾನು ನನ್ನ ಎದೆ ಹಾಲು ಬಿಟ್ಟು ಬೇರೆ ಏನೂ ಕುಡಿಲಿಲ್ಲ. ಅವನು ಆಲ್ಮೋಸ್ಟ್ 3 years ತನಕ ಅವನು ಯಾವುದೇ ರೀತಿ ಕವ್ ಮಿಲ್ಕ್ ಆಗಲಿ ಯಾವುದೂ ಕುಡಿಲಿಲ್ಲ, ನನ್ನ ಹಾಲು ಕುಡ್ದಿದ್ದಷ್ಟೇ. ಅದಾದಮೇಲೆ ಅವನು ಡೈರೆಕ್ಟ್ ಕಾಫಿ ಟೀಗೇ, ಅದು ಬಿಸ್ಕೆಟ್ ಏನಾದರೂ ಬೇಕು ಅಂತ ಅಂದಾಗಷ್ಟೇ ಅದನ್ನು ಕುಡಿತಾನೆ. ಇಲ್ಲ ಅಂತಂದರೆ ಈಗಲೂ ಕೂಡ ಅವನು ಮೇಲ್ ಹಾಲಿಗೆ ರೂಢಿ ಆಗೇ ಇಲ್ಲ ಅಂತ ಹೇಳ್ಬೋದು. ಬಟ್ ಈ ಬೇಬಿ ನಾನು ಫಸ್ಟ್ ಡೇನೇ ಹೇಳ್ದಂಗೆ NICUನಲ್ಲಿ ಇದ್ದಿದ್ದರಿಂದ ಅವನಿಗೆ ಅಲ್ಲಿ ಕೊಡ್ತಾ ಇದ್ದಂಥದ್ದು ಹಾಲು ಸಿರಿಂಜ್ ಮುಖಾಂತರ ಕೊಡ್ತಾಯಿದ್ರು. ಸೊ ಫಸ್ಟ್ ಡೇ ನನಗೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಅದು ನೈಟಲ್ಲಿ ಅವನಿಗೆ ಫೀಡ್ ಮಾಡುವಂಥದ್ದು. ಆ್ಯಂಡ್ ಸ್ಪೆಷಲಿ ಮಕ್ಕಳು ನೈಟಲ್ಲಿ ತುಂಬ ಕ್ರ್ಯಾಂಕಿ ಆಗೋಗ್ತಾರೆ, ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹಾಗಾಗಿ ನಾನು ಬ್ರೆಸ್ಟ್ ಪಂಪ್ನ ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಸಿರಿಂಜಲ್ಲೇ ಕೊಟ್ಟೆ ಫಸ್ಟ್ ಡೇ. ಬಟ್ ಸೆಕೆಂಡ್ ಡೇ ಬೆಳಗ್ಗೆಯಿಂದ ನಾನು ನನ್ನ ಮೈಂಡ್ ಮಾಡಿಕೊಂಡೆ, ಇಲ್ಲ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನನಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಎಷ್ಟೊತ್ತು ಮಗು ಕೇಳಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡಿ ಕೊಡಿಸೋದು ಎಲ್ಲ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಅಳ್ತಾ ಇರುತ್ತೆ ಮಗು, ನಮಗೆ ಟೆನ್ಷನ್ ಇರುತ್ತೆ. ಆ ಟೆನ್ಷನಲ್ಲಿ ಕೆಲವೊಂದು ಸತಿ ಹಾಲು ಕೂಡ ಬರಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ಕರೆಕ್ಟಾಗಿ ಕೂತ್ಕೊಂಡು, ಆ್ಯಂಡ್ ಆಪ್ರೇಷನ್ ಪೇನ್ ಕೂಡ ಇತ್ತು ನನಗೆ. ಆಲ್ಮೋಸ್ಟ್ ನನಗೆ 1.5 week ತನಕನೂ ನನಗೆ ಆ ಪೇನ್ ಇತ್ತು. ಎದಳೋಕ್ಕೆ, ಮಲ್ಕೊಳ್ಳೋಕ್ಕೆ, ಆ ಕಡೆಯಿಂದ ಈ ಕಡೆ ತಿರುಗ್ಕೊಳ್ಳೋಕ್ಕೆ, ಮಲ್ಕೊಂಡು ಎಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿತ್ತು ನನಗೆ. ಬಟ್ ಸ್ಟಿಲ್ ಅದರಲ್ಲೂ ಹೀಗೆ ಬಿಟ್ಬಿಟ್ರೆ ಮತ್ತೆ ಇನ್ನು ಮಗು ಎದೆ ಕಚ್ಚಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇನೇ ಪ್ಲ್ಯಾನ್ ಮಾಡಿದೆ ನಾನು. ಎವ್ರಿ 1 hour ಅವ್ನು ಅಳ್ತಾನೋ ಬಿಡ್ತಾನೋ ಎತ್ಕೊಳ್ಳೋದು, ಹಾಲು ಕುಡ್ಸೋಕ್ಕೆ ಟ್ರೈ ಮಾಡೋದು. ಆ್ಯಂಡ್ ಅದರಲ್ಲಿ ಒಂದು ಪೊಸಿಷನ್, ಮಗು ಪೊಸಿಷನ್ನು ಲ್ಯಾಚ್ ಮಾಡೋದನ್ನು ನೀಟಾಗಿ ನಾವು ಪ್ರಾಕ್ಟೀಸ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಇಟ್ ಈಸ್ ಈಸಿ ಟಾಸ್ಕ್. ಅದೊಂದು ರೀತಿ ಕಲೆ ಅಂತಲೇ ಹೇಳ್ಬೋದು, ತಪ್ಪಾಗಲ್ಲ ಅನಿಸುತ್ತೆ. ಬಿಕಾಸ್ ಮಗು ಹಾಲು ಕುಡಿಸೋದೇ ಒಂದು ರೀತಿ ಕಷ್ಟ. ಬಿಕಾಸ್ ಫಸ್ಟ್ ತಿಂಗಳಂತೂ ಕಂಪ್ಲೀಟಾಗಿ ಮಕ್ಕಳು ಕಲಿತಾ ಇರ್ತಾರೆ. ಸೊ ತುಂಬ ಹೊತ್ತಿಡಿಯುತ್ತೆ. ಕೆಲವು ಮಕ್ಕಳು 15 minutes, ಕೆಲವು ಮಕ್ಕಳು 20 minutes, ಇನ್ನು ಕೆಲವು ಮಕ್ಕಳು 1 hour ತನಕನೂ ಕೂಡ ಬ್ರೆಸ್ಟಲ್ಲೇ ಇರ್ತಾರೆ. ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ನಾಟ್ ಈಸಿ ಟಾಸ್ಕ್. 1 hour ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ನೀನು ಮಗುಗೆ ಹಾಲು ಕೊಡೋದು ಇಸ್ ನಾಟ್ ಎನ್ ಈಸಿ ಟಾಸ್ಕ್ ಅಲ್ವಾ. ಸೊ ನಾನು ಒಂದು ಕಂಪ್ಲೀಟಾಗಿ ಇರೋಂಥ ಒಂದು ಚೇರ್ ಮೇಲೆ ಕೂತು ಒಂದು ಪಿಲ್ಲೋ ಸಪೋರ್ಟ್ ಇಟ್ಕೊಂಡು ಆ್ಯಂಡ್ ಬೇಬಿ ಹೆಡ್ನ ಇಲ್ಲಿ ರೆಸ್ಟ್ ಮಾಡಿಕೊಂಡು ಹತ್ತಿರಕ್ಕೆ ಇಟ್ಕೊಂಡು ಕುಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಫಸ್ಟೇ ಹೇಳ್ದಂಗೆ ಫಸ್ಟ್ 2 days ನನಗೆ ಮಿಲ್ಕೇ ಬರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ ನನಗೆ ಪೌಡರ್ ಕೂಡ ಸಜೆಸ್ಟ್ ಮಾಡಿದ್ರು. ಸೊ ಗ್ಯಾಲೆಕ್ಟೋ ಅಂತ ಹೇಳಿ. ಸೊ ಅದನ್ನು ತೊಗೊಂಡಾದಮೇಲೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಇವನು ಕಚ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡಿ ಕುಡಿಸ್ಬೇಕು. ಎಷ್ಟು ತಲೆ ಕೆಡ್ತಾಯಿತ್ತು ಅಂತಂದರೆ, ಈ ಕಡೆ ಹಾಲಿದೆ, ಪಾಪು ಹಾಲು ಕಚ್ತಾ ಇಲ್ಲ, ಬಟ್ ಆದರೆ ಎಕ್ಸ್ಪ್ರೆಸ್ ಮಾಡಿ ಕೊಡೋದ್ರೆ ಅವನು ಅದಕ್ಕೆ ರೂಢಿ ಆಗಿಬಿಡ್ತಾನೆ, ಮತ್ತು ಲ್ಯಾಚಿಂಗ್ ಕಲಿಯೋದೇ ಇಲ್ಲ ಅವನು ಅಂತ ಹೇಳಿ.
ಸೊ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು ಆ ಒಂದು ಟೈಮಲ್ಲಿ. ಆ್ಯಂಡ್ ನಂದು ಸ್ವಲ್ಪ ನಿಪ್ಪಲ್ ಕೂಡ ಇನ್ವರ್ಟೆಡ್ ಇದ್ದಿದ್ದರಿಂದ ಅವನಿಗೆ ಅದನ್ನು ಕಚ್ಚಿ ಕುಡಿಯೋದು ಕೂಡ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಈ ಒಂದು ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಫೈನಲಿ ಅದೆಲ್ಲ ಆಯಿತು. ಆ್ಯಂಡ್ ಇನ್ನೊಂದೇನಾಯಿತು ಅಂತಂದರೆ ಟ್ಯಾಬ್ಲೆಟ್ಸ್ ಮತ್ತು ನಾನು ಆ ಪೌಡರ್ನ ಮಿಲ್ಕಲ್ಲಿ ಹಾಕ್ಕೊಂಡು ಕುಡ್ದಿದ್ರಿಂದ ಸ್ವಲ್ಪ ಜಾಸ್ತಿನೇ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ನನಗೆ. ಆವಾಗ ಒಂಥರ ಎದೆ ಕಟ್ಟಿದಂಗೆ ಆಗೋಗ್ತಿತ್ತು, ನನಗೆ ಪೇನ್ ಆಗ್ತಾಯಿತ್ತು ಸಿಕ್ಕಾಬಟ್ಟೆ. ಪಾಪುಗೆ ಹಾಲು ಕುಡಿಸಿ ನೀವು, ಅವಾಗ ನಿಮ್ಮ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಆದರೆ ಪಾಪು ಹಾಲು ಕುಡಿತಾ ಇರಲಿಲ್ಲ. ಏನು ಮಾಡೋದಪ್ಪ ಅಂತ ಫುಲ್ಲು ತಲೆ ಕೆಡಿಸ್ಕೊಂಡಿದ್ದೆ. ಬಟ್ ಪೇಷನ್ಸಾಗಿ ಕೂತ್ಕೊಂಡು ಎವ್ರಿ 1 hour ಅವನಿಗೂ ಪ್ರಾಕ್ಟೀಸ್ ಆಗ್ತಾಯಿತ್ತು. ಲ್ಯಾಚ್ ಹಿಂಗೆ ಮಾಡಬೇಕು, ಓಕೆ ಈ ರೀತಿ ಕುಡಿಸ್ತಾರೆ ನನಗೆ ಅನ್ನೋದನ್ನು ತುಂಬ ಬೇಗನೆ ಕಲ್ತ್ಕೊಂಡ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಮಕ್ಕಳು ತಾಯಿ ಊಮ್ದಿಂದನೇ ಅದನ್ನು ಕಲ್ತ್ಕೊಂಡು ಬಂದಿರ್ತಾರೆ. ಅಮ್ನಿಯೋಟಿಕ್ ಫ್ಲೂಯಿಡ್ ಏನಿದೆ ಅದನ್ನೇ ಕೆಲವು ಮಕ್ಕಳು ನೆಕ್ತಾರೆ ಅಂತ ಹೇಳಬಹುದು. ಸೊ ಅಲ್ಲಿಂದನೇ ಕಲ್ತ್ಕೊಂಡು ಬಂದಿರ್ತಾರೆ ಮಕ್ಕಳು. Hi. Okay, so can you let me to do some video? Okay. Go there. I'll call you. Okay. ಸೊ ಈ ರೀತಿ ಆಗಿತ್ತು ಜರ್ನಿ. ಆ್ಯಂಡ್ ಅದಾದಮೇಲೆ ಕೆಲವೊಂದು ಸತಿ ಹೊರಗಡೆ ಹೋಗಬೇಕಾಗತ್ತೆ, ಮಾಡಬೇಕಾಗತ್ತೆ ಅಂತ ಫೀಡಿಂಗ್ ಬಾಟಲ್ ಕೂಡ ಆರ್ಡ್ರ್ ಮಾಡಿಕೊಂಡೆ. ಚಿನ್ನಿ ಪಾಪು ಫೀಡಿಂಗ್ ಬಾಟಲ್ ಕೊಡು. ಸೊ ಫೀಡಿಂಗ್ ಬಾಟಲ್ ಚೂಸ್ ಮಾಡಬೇಕಾದಾಗಲೂ ಸ್ವಲ್ಪ ಕಷ್ಟ ಆಯಿತು ನನಗೆ. ಬಿಕಾಸ್ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೆ ಎಲ್ಲದಕ್ಕೂ ಅನ್ನೋದು ಬೇಕಾಗಿತ್ತು. ಚಿನ್ನಿ ಇದ್ರದ್ದು ಬಾಕ್ಸು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿದೆ, ತೊಗೊಂಡು ಅಲ್ಲಿ ಅಕ್ವೇರಿಯಂ ಪಕ್ಕ ಇದೆ, ತೊಗೊಂಡು ಪರ್ಪಲ್ ಕಲರ್. ಸೊ ನಾನು ಚೂಸ್ ಮಾಡಿದಂಥದ್ದು ಫಿಲಿಪ್ಸ್ದು ಈ ಒಂದು ಫೀಡಿಂಗ್ ಬಾಟಲ್. ಆ್ಯಂಡ್ ಫೀಡಿಂಗ್ ಬಾಟಲ್ ಆ್ಯಕ್ಚುಲಿ ನಾನು ಪೀಡಿಯಾಟ್ರಿಷನ್ ಕೇಳಿದಾಗ ದಯವಿಟ್ಟು ಯೂಸ್ ಮಾಡಬೇಡಿ ಅದನ್ನು ಅಂತಲೇ ಹೇಳಿದ್ದು. ಬಿಕಾಸ್ ತುಂಬ ಜನ ಪೀಡಿಯಾಟ್ರಿಷನ್ ಬಾಟಲ್ ಫೀಡಿಂಗ್ನ ಹೇಳಲ್ಲ ಅಥವಾ ರೆಕಮೆಂಡ್ ಮಾಡಲ್ಲ. ತೀರಾ ಏನಾದರೂ ಹಾಲೇ ಬರ್ತಾ ಇಲ್ಲ ಮತ್ತು ತಾಯಿಗೆ ಏನಾದರೂ ಮೆಡಿಕಲ್ ಇಶ್ಯೂಸ್ ಇದೆ ಅಂದರೆ ಮಾತ್ರ ಆ ರೀತಿ ಫೀಡಿಂಗ್ ಮಾಡಿ ಅಥವಾ ಬಾಟಲ್ ಫೀಡಿಂಗ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಯೂಶ್ವಲಿ ಮಾಡಬೇಡಿ ಅಂತಲೇ ಹೇಳೋದು. ಬಟ್ ನಾನು ಇದನ್ನು ಎಮರ್ಜೆನ್ಸಿ ಅಂತ ತರಿಸ್ಕೊಂಡಿದ್ದೆ. ಇದಕ್ಕೂ ಮುಂಚೆ ಒಂದು ತೊಗೊಂಡು ಬಂದಿದ್ದೆ ಗ್ಲಾಸ್ದು, ಬಟ್ ಅದು ಯಾಕೋ ಲೀಕ್ ಆಗ್ತಾಯಿತ್ತು. ಸರಿ ಬೇಡ, ಅದು ಪಾಪ ಕುಡ್ಸೋಕ್ಕೆ ಹೋದಾಗ ಚೆಲ್ಕೊಳ್ತಾ ಇದ್ದ. ಫಸ್ಟ್ ಡೇನೇ ಅದನ್ನು ಟ್ರೈ ಮಾಡಿದ್ವಿ ನಾವು, ಯಾವಾಗ ಅಳಕ್ಕೆ ಶುರು ಮಾಡೋದು ಅವಾಗ. ಸರಿ ಆಯಿತು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಈ ಫಿಲಿಪ್ಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ನಾನು 2-3 ಡೇಸ್ ಇದುವರೆಗೂ ಆಲ್ಮೋಸ್ಟ್ ಪಾಪುಗೀಗ ರೌಂಡ್ ಅಬೌಟ್ 18 ಡೇಸ್ ಆಗ್ತಾ ಬರ್ತದೆ. 2 ದಿವಸ ಇದರಲ್ಲಿ ಕೊಟ್ಟಿದ್ದೀನಿ ಅನಿಸುತ್ತೆ. ಅಂದರೆ ಫುಲ್ ಡೇ ಅಲ್ಲ, ಕೆಲವೊಂದು ಸತಿ ಅವನು ಎದ್ದಿರಲ್ಲ. ಆವಾಗ ನನಗೆ ಹಾಲು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗಲಿ ಅಂತ ನಾನೇ ಎಕ್ಸ್ಪ್ರೆಸ್ ಮಾಡಿ ಸ್ಟೋರ್ ಮಾಡಿ ಇಟ್ಟು ಕೊಟ್ಟಿದ್ದಂಥದ್ದು. ಆ್ಯಂಡ್ ಈ ಒಂದು ಫಿಲಿಪ್ಸ್ದು ಏನಿದೆ ಫೀಡಿಂಗ್ ಬಾಟಲ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ಈಸ್ ಕಾಲಿಕ್ ಫ್ರೀ ಅಂತ ಹೇಳ್ತಾರೆ. ಮತ್ತು ಇದರದ್ದು ಶೇಪ್ ಕೂಡ ತುಂಬಾ ಚೆನ್ನಾಗಿದೆ. ಲ್ಯಾಚ್ ಮಾಡಲಿಕ್ಕೂ ತುಂಬ ಖುಷಿಯಿಂದ ಕುಡಿತಾನೆ ಅಂತ ಹೇಳ್ಬೋದು. ಬಟ್ ಆದರೆ ಡಾಕ್ಟರ್ಸ್ ಹೇಳೋದು ಇದರಲ್ಲಿ ಫ್ಲೋ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳು ಜಾಸ್ತಿ ಗೊತ್ತಿಲ್ಲದಲ್ಲೇ ಜಾಸ್ತಿ ಕುಡಿದು ಬಿಡ್ತಾರೆ. ಮತ್ತು ಅದು ಕೆಲವೊಂದು ಸತಿ ಲಂಗ್ಸ್ಗೆಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಬಿಡಿ, ಆದಷ್ಟು ಅದನ್ನು ಕಮ್ಮಿ ಮಾಡಿ ಅಂತಲೇ ಹೇಳಿದ್ರು. ಆ್ಯಂಡ್ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಭಯ ಬಿದ್ದುಬಿಟ್ಟೆ, ಎಲ್ಲಿ ಪಾಪುಗೆ ಏನಾದರೂ ಇನ್ಫೆಕ್ಷನ್ ಆಗುತ್ತೋ ಅಂತ. ಅಟ್ಲೀಸ್ಟ್ ನಾನು ಇರೋ ತನಕ ಲೈಕ್ 4 ಮಂತ್ಸ್ ಇಲ್ಲ 5 ಮಂತ್ಸ್ ನಾನು ಪಾಪು ಜೊತೆ ಏನಿರ್ತೀನಿ ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗೇ ಮಾಡೋಣ. ಅಕಸ್ಮಾತ್ ಏನಾದರೂ ಹೊರಗಡೆ ಹೋಗ್ತೀನಿ, ಏನೋ ತರಬೇಕು ಅಥವಾ ಏನೋ ನನಗೆ ಅವಶ್ಯಕತೆಯಿಂದ ಹೋಗಲೇಬೇಕು ಅಂದಾಗ ಮಾತ್ರ ಎಕ್ಸ್ಪ್ರೆಸ್ ಮಾಡಿ ಅದರಲ್ಲಿ ಕುಡಿಸೋಣ ಅಂತ ಹೇಳಿ. ಆ್ಯಂಡ್ ಒನ್ ಮೇಜರ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾವು ಬ್ರೆಸ್ಟ್ ಫೀಡಿಂಗ್ ಎಷ್ಟು ಮಾಡ್ತೀವೋ ಅಷ್ಟೇ ನೀಟಾಗಿ ಪಾಪುನ ಬರ್ಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಕೆಲವು ಮಕ್ಕಳು ತೊಗೊಂಡಿದ್ದ ಹಾಲು ಎಲ್ಲನೂ ಆಚೆ ತೆಗೆದುಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಗುವಿಗೆ ಹಾಲು ಕುಡಿಸಿದ ತಕ್ಷಣ ಮಗುವಿಗೆ ಬರ್ಪ್ ಮಾಡಿಸೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗಪ್ಪ ನೀನು ಪಾಪುಗೆ ಬರ್ಪ್ ಮಾಡಿಸೋದು? ಹಂಗೆ ಇಟ್ಕೊಂಡು ಹಿಂದೆಗಡೆ ಹಂಗೆ ಟ್ಯಾಕ್ ಮಾಡೋದು. ಸೊ ಬೇಬಿಗೆ ನಾನು ಹಾಲು ಕುಡ್ದಾದ್ಮೇಲೆ ಹಿಂಗೆ ಇಟ್ಕೊಂಡು ಹಿಂದೆಗಡೆ ಹಿಂಗೆ ಟ್ಯಾಕ್ ಮಾಡ್ತೀನಿ. ಸೊ ಹಂಗೆ ಮಾಡಿದ ತಕ್ಷಣ ಬರ್ಪ್ ಮಾಡ್ತಾನೆ. ಭೈರವ್ ಅದನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾನೆ, ಓ ಮಮ್ಮಿ ಅಂದ ಪಾಪು ಅಂತ ಹೇಳಿ. ಸೊ ಅದು ಒಂದು ನೆನ್ಪಿಟ್ಕೋಬೇಕು. ಬಿಕಾಸ್ ಮಕ್ಕಳು
ಹಾಲು ಕುಡಿದ ತಕ್ಷಣ ಬರ್ಪ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಕೆಲವೊಂದ್ಸತಿ ಆಚೆ ತೆಗೆದು ಬಿಡ್ತಾರೆ. ಬಟ್ ಬರ್ಪ್ ಮಾಡಿಸಿದ್ರು ಕೂಡ ಕೆಲವೊಂದ್ಸತಿ ಆಚೆ ತೆಗೆಯೋದುಂಟು, ಬಟ್ ಅದನ್ನು ರಿಫ್ಲೆಕ್ಸ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ದಟ್ ಇಸ್ ಕ್ವೈಟ್ ನಾರ್ಮಲ್. ಬಟ್ ಅದನ್ನು ಬಿಟ್ಟು ಮಕ್ಳಿಗೆ ಬರ್ಪ್ ಮಾಡಿಸ್ದಲ್ಲೇ ಕುಡಿಸಿದ ತಕ್ಷಣ ಹಾಗೆ ಮಲಗಿಸ್ಬಿಟ್ರು ಕೂಡ ಕೆಲವು ಸತಿ ತೀರಾ ಹರ್ಚಕ್ಕೆ ಶುರು ಮಾಡಿಬಿಡ್ತಾರೆ. ಬೈರಲ್ ಟೈಮಲ್ಲಿ ನಾವು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅವ್ನ ಟೈಮಲ್ಲಿ ಹೇಳಿದ್ರು ಡಾಕ್ಟರ್, ಬಟ್ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪ್ರತಿ ಸತಿ ನಾನು ಫೀಡ್ ಮಾಡಿದಾಗ ಬರ್ಪ್ ಮಾಡಿಸ್ತಾ ಇರಲಿಲ್ಲ. ಸೊ ಇವನಂತೂ ಕಿರ್ಚೋನು ಇಡೀ ನೈಟ್ ಎಲ್ಲ ಕಿರ್ಚ್ತಾ ಇದ್ದ. ಹಾಲು ಕುಡಿತಾ ಇರಲಿಲ್ಲ, ಸುಮ್ಮನೆ ಕಿರ್ಚು ಅಳು ಅನ್ನೋದೇ ಮಾಡ್ತಾ ಇದ್ದ. ಬಟ್ ಸೆಕೆಂಡ್ ಬೇಬಿಗೆ ಐ ಥಿಂಕ್ ಸ್ವಲ್ಪ ಮೈಂಡ್ಫುಲ್ ಆಗಿದೆ ನಾನಿವಾಗ ಅನ್ಸುತ್ತೆ. ಪ್ರತಿ ಈ ಬ್ರೆಸ್ಟ್ ಕಂಪ್ಲೀಟಾಗಿ ಒಂದು 15 ಮಿನಿಟ್ಸ್ ಫೀಡ್ ಮಾಡಾದ್ಮೇಲೆ ಇಲ್ಲ ಹೆಗ್ಲ ಮೇಲೆ ಹಿಂಗೆ ಹಾಕೊಂಡು ಟ್ಯಾಪ್ ಮಾಡ್ತೀನಿ, ಇಲ್ಲ ಹಾಗೆ ಕೂರಿಸ್ಕೊಂಡು ಹೀಗೆ ಮುಂದಗಡೆ ಕತ್ತು ಸಪೋರ್ಟ್ ಇಟ್ಕೊಂಡು ಹಿಂದೆಗಡೆಯಿಂದ ಟ್ಯಾಪ್ ಮಾಡಿ ತುಂಬ ಬೇಗನೆ ಬರ್ಪ್ ಮಾಡ್ತಾನೆ. ಕೆಲವೊಂದು ಸತಿ ಲೇಟ್ ಮಾಡ್ತಾನೆ. ಬಟ್ ಆದರೆ ಹಾಲು ಕುಡಿದು ಒಂದು 15 ಮಿನಿಟ್ಸ್ ಅವನಿಗೆ ಹೊಟ್ಟೆ ತುಂಬಿದೆ ಅಂತ ನನಗೆ ಅನಿಸಿದಾಗ, ಯಾವಾಗ ನನ್ನ ಬ್ರೆಸ್ಟ್ ಫುಲ್ ಲೈಟ್ ಅಂತ ಅನಿಸುತ್ತೋ ಆವಾಗ ಅವ್ನು ಕಂಪ್ಲೀಟಾಗಿ ಮೇಲೆ ಕುಡ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆವಾಗ ಅವನನ್ನು ಎಬ್ಬರಿಸಿ ಕೂರಿಸಿ ಟ್ಯಾಪ್ ಮಾಡಿ ಬರ್ಪ್ ಮಾಡಿಸಿದ ತಕ್ಷಣ ಅವ್ನು ನೆಕ್ಸ್ಟ್ ಬ್ರೆಸ್ಟಿಗೆ ರೆಡಿ ಆಗ್ತಾನೆ. ಸೊ 2 ಬ್ರೆಸ್ಟ್ ಕುಡಿಸಾದ್ಮೇಲೆ ಬರ್ಪ್ ಮಾಡಿಸಿ ಆರಾಮಾಗಿ ಅವನ್ನ ಬಿಟ್ಬಿಟ್ರೆ ಆಟ ಆಡೋಕ್ಕೆ ಶುರು ಮಾಡ್ತಾನೆ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಹಾಗೆ ಕೈ ಕಾಲೆಲ್ಲ ಬಡ್ಕೊಂಡು ಈ ರೀತಿ ಆಟ ಆಡೋವಂಥದ್ದು ಮಾಡ್ತಾನೆ. ಅದಾದಮೇಲೆ ಮತ್ತೆ ನಿದ್ದೆ ಬರುತ್ತೆ. ನಿದ್ದೆ ಬಂದ ತಕ್ಷಣ ಮತ್ತೆ ಬ್ರೆಸ್ಟಿಗೆ ಹಾಕ್ಕೊಂಡು ಮಲಗಿಸ್ಬಿಡ್ತೀನಿ. ಆ್ಯಂಡ್ ದಟ್ಸ್ ಹೌ ಐ ಆಮ್ ಮ್ಯಾನೇಜಿಂಗ್ ಹಿಮ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಬ್ರೆಸ್ಟ್ ಫೀಡಿಂಗ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ಸ್ಪೆಷಲಿ ಮಕ್ಕಳಿಗೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಡೋಂಟ್ ಮೇಕ್ ಸಚ್ ಫನಿ ಫೇಸಸ್, ಇಟ್ಸ್ ಇರಿಟೇಟಿಂಗ್. ಗೋ ಐಲ್ ಕಮ್. ಸೊ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಯಾವುದೇ ರೀತಿ ಬಾಟಲ್ ಫೀಡಿಂಗ್ ಆಗಲಿ ಆ ಥರದ್ದು ಬೇಡ. ನಾನಾಗಲೇ ಹೇಳ್ದಂಗೆ ನನಗೆ ನಿಪ್ಪಲ್ಸ್ ಎರಡೂ ಕಡೆಗೆ ಅದು ಸರಿಯಾಗಿ ಲ್ಯಾಚ್ ಮಾಡ್ದಲ್ಲೇ ಫುಲ್ಲು ಗಾಯ ಕೂಡ ಆಗಿ ಸಿಪ್ಪೆ ಎಲ್ಲ ಬರೋ ಥರ ಆಗಿತ್ತು. ಬಟ್ ಆದರೂ ಆ ಫೇಸ್ ಸ್ವಲ್ಪ ಕಷ್ಟ ಅನಿಸುತ್ತೆ. ತುಂಬ ಹಿಂಸೆ ಆಗುತ್ತೆ. ಓವರ್ ನೈಟ್ ಪೂರ್ತಿ ನೈಟ್ ಎದ್ದಿದ್ದು ಕುಡಿಸೋದಕ್ಕೆ, ಮತ್ತು ಆ ಪೇನ್ ಇದ್ದೇ ಇರುತ್ತೆ ಸಕ್ ಮಾಡಬೇಕಾದಾಗ್ಲೂ. ಬಟ್ ಆದರೆ ಒಂದು ಕರೆಕ್ಟ್ ಲ್ಯಾಚಿಂಗ್ ಪೊಸಿಷನಲ್ಲಿ ನಾವು ಮಗುಗೆ ಹಾಲು ಕೊಡಿಸ್ತೀವಿ ಅಂದರೆ ಬ್ರೆಸ್ಟ್ ಫೀಡಿಂಗ್ ಇಸ್ ಪೇನ್ಲೆಸ್ ಅಂತ ಹೇಳ್ಬೋದು. ನೀವು ಎಂಜಾಯ್ ಮಾಡ್ತೀರಾ, ಮಗು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಪ್ರತಿಯೊಂದು ಇಮ್ಯುನಿಟಿ, ಬ್ರೈನ್ ಡೆವಲಪ್ಮೆಂಟ್ ಎಲ್ಲನೂ ಮಗುಗಾಗುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ನನ್ನ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಪೇನ್ ಟು ಪೇನ್ಲೆಸ್ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಡೇ ಅಂತೂ ಯಾರಿಗೂ ಅದು ಆಗಲ್ಲ, ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ನಿಪ್ಪಲ್ಸ್ ತುಂಬ ಹಾರ್ಡಿರುತ್ತೆ, ಅಥವಾ ಸಕ್ ಮಾಡೋದಕ್ಕೆ ಮಕ್ಕಳು ಕಲ್ತಿರಲ್ಲ. ಅವಾಗ ಒಂದು ರೀತಿ ಸರ್ಕಸ್ಸು, ಮೆಂಟಲ್ ಸ್ಟ್ರೆಸ್ ಆಗ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ನಾವು ಮಗುಗೆ ಹಾಲು ಕೊಟ್ಟು ಆಲ್ಮೋಸ್ಟ್ 2 ಇಯರ್ಸ್ವರೆಗೂ ಬ್ರೆಸ್ಟ್ ಫೀಡ್ ಮಾಡಬೇಕಂತ ಹೇಳ್ತಾರೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಟಿಲ್ 6 ಮಂತ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದ್ವಿ ಅಂದರೆ ಐ ಥಿಂಕ್ ಬೇಬಿನೂ ಖುಷಿಯಾಗಿರುತ್ತೆ, ನಾವು ಖುಷಿಯಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಪೋಸ್ಟ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದರೆ ಆ ಒಂದು ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.